ಸ್ಟಾರ್ಟ್. ಓಕೆ, ನನಗೆ ಇದು ಸರ್ಜರಿಗೆ ಮುಂಚೆ ಜಾಸ್ತಿ ಫಿಶರ್ ಅವಾಗ ಮತ್ತೆ ಮತ್ತೆ ಬರೋ ಥರ ಆಗ್ತಿತ್ತು. ಸೊ ಆ ಪೇಯ್ನ್ ಜಾಸ್ತಿ ಆದಾಗ ಹಾರ್ಡ್ ಸ್ಟೂಪ್ ಹಾಕೊಂಡಾಗ ಜಾಸ್ತಿ ಆಗೋದು. ಅನೋವೆಟ್ ಕ್ರೀಮ್ ಹಚ್ಕೊಂಡು ಕಡಿಮೆ ಆಗೋದು 3-4 ಡೇಸ್ ಆದಮೇಲೆ. ಸೊ ಅದು ಬಿಟ್ಟು ಬರೋದು ಮತ್ತೆ ಸಾಫ್ಟ್ ಸ್ಟೂಪ್ ಬಂದಾಗ ಸರಿ ಹೋಗೋದು. ಆವಾಗ ಡಾಕ್ಟರ್ ರಂಜಿತ್ನ ಮೀಟ್ ಮಾಡಿದ್ರು ಜೂನ್ ಮಂತಲ್ಲಿ. ಈ ಥರ ಪೈಲ್ಸ್ ಮತ್ತು ಫಿಶರ್ ಇದೆ ಅವಾಗ ಡಯಾಗ್ನೋಸ್ ಆಯಿತು. ಸೊ ಸರ್ಜರಿ ಸ್ಟೆಪ್ಲರ್ ಹೆಮರೋಡಕ್ಟಿವ್ ಅದು ಮಾಡಾದ್ಮೇಲೆ 1 ಮಂತ್ ಸ್ವಲ್ಪ ಅನ್ಕಂಫರ್ಟೇಬಲ್ ಇತ್ತು, ಬಟ್ ಈಗ ಕ್ಲಿಯರ್ ಆಗ್ತದೆ. ಹೌ ಇಸ್ ಯುವರ್ ಸ್ಟೂಲ್ ಫುಡ್ಡು ಒಂದೊಂದ್ಸರಿ ಫುಡ್ ಚಪಾತಿ, ಈ ರೈಸ್ ಎಲ್ಲ ತಿಂದಾಗ, ಚಪಾತಿ ಮುದ್ದೆ ತಿಂದಾಗ ಮತ್ತು ಪನ್ನೀರ್ ಈ ಥರ ಎಲ್ಲ ತಿಂದಾಗ ಹಾರ್ಡ್ ಆಗುತ್ತೆ. ಈಗ ಸಾಫ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ರೈಸ್ ತಿಂತೀನಿ, ಮೊಸರನ್ನ ಮತ್ತು ಫಿಕ್ಸ್ ಅಂಜೂರು ರಾತ್ರಿ ನೆನೆಸಿ ಬೆಳಿಗ್ಗೆ ತಿಂದು ಮತ್ತು ಮಧ್ಯಾಹ್ನ ತಿನ್ಬೇಕಾದ್ರೆ ಊಟದ ಜೊತೆ ಸೌತೆಕಾಯಿ ಕುಕುಂಬರ್ ಅದೊಂದು ಸ್ವಲ್ಪ ತಿಂದಾಗ ಆ್ಯಕ್ಚುಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಸಾಕು.